Well, this is exactly how the taxpayers of Bengaluru are feeling these days. Taxpayers actually are feeling cheated. There is no infrastructure, no tax. Deaths that has been reported because pothole casualty is real and it is serious. 2019, the figure goes up. Look at the difference. What has been the highest in India that has been reported so far. ಪ್ರತಿ ಸಲ ಇಂಡಿಯಾದಲ್ಲಿ ಒಂದು ಬೈಕ್ ಇಲ್ಲ ಕಾರ್ ತೊಗೊಂಡ್ರೆ ರೋಡ್ ಟ್ಯಾಕ್ಸ್ ಮಾತ್ರ ಕಟ್ಟಲೇಬೇಕಾಗುತ್ತೆ. ನಮ್ಗನ್ಸುತ್ತೆ ನಾವೇನೋ ಈ ರೋಡ್ ಬಿಲ್ಡ್ ಮಾಡೋಕ್ಕೆ ರೋಡ್ ಮೇಂಟೈನ್ ಮಾಡೋಕ್ಕೆ ನಾವು ಪೇ ಮಾಡ್ತಾ ಇದೀವಿ ಅನ್ಕೊಂತೀವಿ. ಆದರೆ ಬರೀ 8 ರಿಂದ 10% ಮಾತ್ರನೇ ರೋಡ್ಸ್ಗೆ ಬಳಸ್ತಾ ಇದ್ದಾರೆ. ಇಲ್ಲಿ 90% ಏನಾಯಿತು? ಅದಕ್ಕೆ ಈ ವಿಡಿಯೋ. ಈ ನಮ್ಮ 5 ಸೌತ್ ಇಂಡಿಯನ್ ಸ್ಟೇಟ್ಸ್ ಇಂದನೇ 40,000 crores ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಈ ವಿಡಿಯೋಲಿ ನಾವು ಯಾರು ಬ್ಲೇಮ್ ಮಾಡಕ್ಕೆ ಹೋಗ್ತಾ ಇಲ್ಲ. ವಿ ಆರ್ ಜಸ್ಟ್ ಫಾಲೋಯಿಂಗ್ ದ ಮನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಪ್ರತಿ ವರ್ಷ ಇಂಡಿಯನ್ಸ್ 2.5 crore ವೆಹಿಕಲ್ಸ್ ನ ಪರ್ಚೇಸ್ ಮಾಡ್ತಾರೆ. ಅದರಲ್ಲಿ 1.8 crore ಟೂ ವೀಲರ್ಸ್, 40 lakhs ಕಾರ್ಸ್, 12 lakhs ಆಟೋ ರಿಕ್ಷಾಸ್, ರಿಮೈನಿಂಗ್ 9 to 10 lakhs ಬಂದು ಇದರಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ, ಟ್ರಕ್ಸ್ ಮತ್ತೆ ಬಸ್ ಆ ಥರ ಇರುತ್ತೆ. ಸಪೋಸ್ ನೀವು ಒಂದು ವೆಹಿಕಲ್ ನ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ರೋಡ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ? ಅಕಾರ್ಡಿಂಗ್ ಟು ದ ಲಾ, ನಿಮ್ಮ ಟೂ ವೀಲರ್ ಕಾಸ್ಟ್ ಏನೋ 50,000 ಮೇಲೆ ಇದ್ದರೆ ಯು ಹ್ಯಾವ್ ಟು ಪೇ 18% ಟ್ಯಾಕ್ಸ್. ಸಪೋಸ್ ನೀವು 1,20,000 ಕೊಟ್ಟು ಒಂದು ಬೈಕ್ ತೊಗೊಂತೀರ ಅನ್ಕೊಳ್ಳೋಣ, ಅದಕ್ಕೆ 18% ಟ್ಯಾಕ್ಸ್ ಆಗುತ್ತೆ. ಯು ಹ್ಯಾವ್ ಟು ಪೇ 21,600 rupees ಆಸ್ ಟ್ಯಾಕ್ಸ್. ಇದೇ ಥರ ನೀವೇನೋ ಒಂದು ಕಾರ್ ತೊಗೊಂಡ್ರೆ ಕಾರ್ ಕಾಸ್ಟ್ ಏನೋ 5 lakhs ಮೇಲೆ ಇದ್ದರೆ ಅದಕ್ಕೂ 18% ಟ್ಯಾಕ್ಸ್ ಆಗ್ತಾರೆ. ಸಪೋಸ್ ನೀವೇನೋ ಒಂದು ಮಾರುತಿ ಶಿಫ್ಟ್ ತೊಗೊಂಡ್ರೆ ಇಫ್ ಇಟ್ ಇಸ್ ಅರೌಂಡ್ 8 lakhs, ಅದಕ್ಕೆ 18% ಟ್ಯಾಕ್ಸ್ ಹಾಕಿದ್ರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1,40,000 rupees ನೀವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಇದನ್ನೇ ನಾವು ಬಿಸ್ನೆಸ್ ಅಲ್ಲಿ ಟ್ಯಾಕ್ಸ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಥರ ಟ್ಯಾಕ್ಸ್ ಮಾಡ್ತೀವಿ. ನಮ್ಮ ಕೇಸಲ್ಲಿ ಟೂ ವೀಲರ್ಸ್ ಜಾಸ್ತಿ ಇರೋದ್ರಿಂದ ಟೂ ವೀಲರ್ಸ್ ಹತ್ರನೇ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. 2024 ಸೆಂಟ್ರಲ್ ಗೌರ್ಮೆಂಟ್ ಬಂದು 1 lakh crore ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಎಲ್ಲ ಸ್ಟೇಟ್ಸ್ ಅಲ್ಲಿ. ನಾವು ಲೆಟ್ಸ್ ಝೂಮ್ ಇಂಟು ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಕರ್ನಾಟಕ ಕಲೆಕ್ಟ್ ಸಮ್ವೇರ್ ಅರೌಂಡ್ 11,400 crores in 2024-2025. ತಮಿಳುನಾಡು ಕಲೆಕ್ಟ್ ಸಮ್ವೇರ್ ಅರೌಂಡ್ 8,800 crores. ತೆಲಂಗಾಣ ಕಲೆಕ್ಟ್ಸ್ 8,500 crores. ಆಂಧ್ರ ಪ್ರದೇಶ್ ಕಲೆಕ್ಟ್ಸ್ 5,200 crores. ಅಂಡ್ ಕೇರಳ ಕಲೆಕ್ಟ್ ಸಮ್ವೇರ್ ಅರೌಂಡ್ 6,700 crores. ಸೊ ನಾವು ಎಲ್ಲದನ್ನು ಆಡ್ ಮಾಡ್ತೀವಿ, ಗೆಟ್ ಸಮ್ವೇರ್ ಅರೌಂಡ್ 40,585 crores ಆಸ್ ಟ್ಯಾಕ್ಸ್ ಫ್ರಮ್ ಓನ್ಲಿ ದೀಸ್ 5 states. ಬೆಂಗಳೂರಲ್ಲಿ ಮಾತ್ರನೇ 1.2 crore ರಿಜಿಸ್ಟರ್ಡ್ ವೆಹಿಕಲ್ಸ್ ಇದೆ. ಅದರಲ್ಲಿ 84 lakhs ಬಂದು ಟೂ ವೀಲರ್ಸ್ ಇದೆ, ಮತ್ತೆ 24 lakhs ವರೆಗೂ ಬಂದು ಕಾರ್ಸ್ ಇದೆ. ಎವ್ರಿ ಮಂತ್ ಬೆಂಗಳೂರಲ್ಲಿ ಮಾತ್ರನೇ 86,000 ವೆಹಿಕಲ್ಸ್ ಬಂದು ಹೊಸದಾಗಿ ರಿಜಿಸ್ಟರ್ ಆಗುತ್ತೆ. ವಿಚ್ ಮೀನ್ಸ್ ಎವ್ರಿ ಡೇ 3,000 ವೆಹಿಕಲ್ಸ್ ಕಮ್ ಟು ದ ರೋಡ್. ಕರ್ನಾಟಕದಲ್ಲಿರೋ 40% ವೆಹಿಕಲ್ಸ್ ಬಂದು ಬೆಂಗಳೂರಲ್ಲೇ ಇದೆ. ಸೊ ಬೆಂಗಳೂರು ಬಂದು ಇಟ್ ಕಾಂಟ್ರಿಬ್ಯೂಟ್ ಸಮ್ವೇರ್ ಅರೌಂಡ್ 5,100 crores ಟು ದ ಸ್ಟೇಟ್. ಸೊ 5 states ಇಂದಾನೆ 40,000 crores ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದೇ ಒಂದು ಸಿಟಿ ಬೆಂಗಳೂರಿಂದಾನೆ 5,100 crores ಬಂದು ಕರ್ನಾಟಕ ಸ್ಟೇಟ್ಗೆ ಹೋಗ್ತಾ ಇದೆ. ದ ಕ್ವಶನ್ ಇಸ್ ವೇ ಡಸ್ ಆಲ್ ದಿಸ್ ಮನಿ ಗೋ? ನಮ್ಗೆ ಅನ್ಸುತ್ತೆ ನಾವು ರೋಡ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀವಿ, ಅದು ರೋಡ್ ಬಿಲ್ಡ್ ಮಾಡೋಕ್ಕೆ ಮೇಂಟೈನ್ ಮಾಡೋಕ್ಕೆ ರೋಡ್ ಮಾತ್ರನೇ ಉಪಯೋಗಿಸ್ತಾರೆ ಅನ್ಕೊಬಹುದು. ಬಟ್ ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಅಕಾರ್ಡಿಂಗ್ ಟು ದ ಸ್ಟೇಟ್ ಬಜೆಟ್ ನಾವು ಕಟ್ಟೋ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್ ಎಲ್ಲ ಇಟ್ ಗೋಸ್ ಟು ದ ಜನರಲ್ ರೆವೆನ್ಯೂ. ಈ ಜನರಲ್ ರೆವೆನ್ಯೂ ಇಂದಾನೆ ಸ್ಟೇಟ್ ಏನೋ ಒಂದು ಫಂಡ್ ಮಾಡಬೇಕಂದ್ರೆ ಈ ರೆವೆನ್ಯೂ ಇಂದಾನೆ ಎತ್ಕೊಡ್ತಾರೆ. ಈ ಜನರಲ್ ರೆವೆನ್ಯೂ ಹೆಂಗಂದ್ರೆ FMCG ಸೆಕ್ಟರ್ ಇಂದ ಬರೋದು, ಮತ್ತೆ ಆಟೋಮೊಬೈಲ್ ಸೆಕ್ಟರ್ ಇಂದ ಬರೋದು, IT ಸೆಕ್ಟರ್ ಇಂದ ಬರೋದು, ಎಲ್ಲದನ್ನು ಒಂದೇ ಒಂದು ಬಕೆಟ್ ಅಲ್ಲಿ ಇಟ್ಕೊಂಡು ಅದನ್ನ ಅವ್ರು ಏನೆಲ್ಲ ಫಂಡ್ ಮಾಡಬೇಕು ಅದಕ್ಕೆಲ್ಲ ಫಂಡ್ ಮಾಡ್ತಾರೆ. ಟೋಟಲ್ ಸ್ಟೇಟ್ ಬಜೆಟ್ ಆಫ್ ಕರ್ನಾಟಕ ಬಂದು ಇಟ್ಸ್ ಸಮ್ವೇರ್ ಅರೌಂಡ್ 2.5 lakh crores. ಅದರಲ್ಲಿ ಈ 11,400 crores ಈ ವೆಹಿಕಲ್ ಟ್ಯಾಕ್ಸ್ ಇಂದ ಬಂದಿರೋದು ಹೆಂಗ್ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ 40% ದಟ್ ಈಸ್ 4,500 crores ಬಂದು ಇಟ್ ಗೋಸ್ ಆಸ್ ಎ ಸ್ಯಾಲರೀಸ್, ಹೆಲ್ತ್ ಕೇರ್ ವರ್ಕರ್ಸ್, ಪೊಲೀಸ್, ಟೀಚರ್ಸ್, ಗವರ್ಮೆಂಟ್ ಎಂಪ್ಲಾಯೀಸ್ ಇವರಿಗೆಲ್ಲದಕ್ಕೂ ಇಲ್ಲ 4,500 crores ಬಂದು ಹೋಗುತ್ತೆ. ಇದರಲ್ಲಿ 30% ಬಂದು ಗವರ್ಮೆಂಟ್ ಇಂಟ್ರೆಸ್ಟ್ ಕಟ್ಟಕ್ಕೆ ಯೂಸ್ ಮಾಡ್ತಾರೆ. ಸಾಲ ತಗೊಂಡಿರ್ತಾರಲ್ಲ, ಲೋನ್ ತಗೊಂಡೋದಕ್ಕೆ ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಈ 30% ಯೂಸ್ ಮಾಡ್ತಾರೆ. 20% ಬಂದು ಗವರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಗೆ ಫಂಡ್ ಮಾಡ್ತಾರೆ. ಅಂದ್ರೆ ಇದರ ಫ್ರೀ ಬಸ್ ಕೊಡ್ತಾರೆ, ಮತ್ತೆ ಫ್ರೀ ಅಕ್ಕಿ ಕೊಡ್ತಾರಲ್ಲ ರೇಷನ್ ಶಾಪ್ ಇಂದ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ರಿಮೈನಿಂಗ್ 8 to 10% ಮಾತ್ರನೇ ಈ ತರ ರೋಡ್ ಬಿಲ್ಡ್ ಮಾಡಕ್ಕೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದೇ ನಿಜ. ಯಾಕಂದ್ರೆ ನಾವು ಪೇ ಮಾಡೋ 100% ರೋಡ್ ಟ್ಯಾಕ್ಸ್ ಬಂದು ರೋಡ್ಗೆ ಹೋಗಲ್ಲ, ರೋಡ್ ಮೇಂಟೈನ್ ಮಾಡಕ್ಕೆ ಅದಕ್ಕೆ ಹೋಗಲ್ಲ. 8 to 10% ಮಾತ್ರನೇ ಅದಕ್ಕೆ ಬಳಸ್ಕೊಂತಾರೆ. ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ ನಾವು ಶಕ್ತಿ ಸ್ಕೀಮ್ ಬಗ್ಗೆ ಮಾತಾಡಬಹುದು. ಇದರ ವಿಮೆನ್ಸ್ ಗೆಲ್ಲ ಫ್ರೀ ಟ್ರಾವೆಲ್ ಕೊಡ್ತಾರಲ್ಲ, ಇಟ್ ಕಾಸ್ಟ್ ಸಮ್ವೇರ್ ಅರೌಂಡ್ 6,000 crores per year ಫಾರ್ ಗವರ್ಮೆಂಟ್ ಫ್ರೀ ಟ್ರಾವೆಲ್ ಕೊಡೋದ್ರಿಂದ. ಈ 6,000 crores ಬಂದು ನಾವು ಕಟ್ಟೋ ರೋಡ್ ಟ್ಯಾಕ್ಸ್ ಎಲ್ಲ ಅರ್ಧಕ್ಕಿಂತ ಜಾಸ್ತಿ ಇದೆ. ನಾವು ಕಟ್ಟೋ 11,400 crores ಅಲ್ಲಿ 6,000 crores ಇದಕ್ಕೆ ಹೋದ್ರೆ ಮಾತ್ರ ಮಿಗಿಲಿರೋದು 5,400 crores ಮಾತ್ರ. ಅದರಲ್ಲೇ ಗವರ್ಮೆಂಟ್ ಎಂಪ್ಲಾಯ್ಸ್ಗೆ, ಸ್ಯಾಲರೀಸ್ಗೆ, ಇಂಟ್ರೆಸ್ಟ್ಗೆ ಅದಕ್ಕೆಲ್ಲ ಕಟ್ಟಬೇಕಾಗುತ್ತೆ. ಇದನ್ನೇ ನಾವು ಆಪರ್ಚುನಿಟಿ ಕಾಸ್ಟ್ ಅಂತೀವಿ. ಗವರ್ಮೆಂಟ್ ಹತ್ರ 2 ಆಪ್ಷನ್ ಇದೆ, ಒಂದು ಫ್ರೀ ಬಸ್ಸಸ್ ಇಲ್ಲ ರೋಡ್ ಫಿಕ್ಸ್ ಮಾಡಬೇಕಂತ. ಗವರ್ಮೆಂಟ್ ಚೋಸ್ ಫ್ರೀ ಬಸ್ಸಸ್ ಬಿಕಾಸ್ ಇಟ್ಸ್ ಅ ಪಾಲಿಸಿ ಚಾಯ್ಸ್. ವಿ ಪೀಪಲ್ ಡೋಂಟ್ ರಿಯಲೈಸ್ ಇಟ್ಸ್ ಅ ಚಾಯ್ಸ್. ವಿ ಪೀಪಲ್ ವಿಲ್ ಲುಕ್ ಅಟ್ ದ ರೋಡ್ಸ್ ಅಂಡ್ ವಿ ವಂಡರ್ ವೇರ್ ದ ಮನಿ ಗೋಸ್. ಬೆಂಗಳೂರು ಒಂದು ಸಿಟಿ ಇಂದಾನೆ 5,100 crores ಬಂದು ಗವರ್ಮೆಂಟ್ ಹೋಗುತ್ತೆ. ಅದರಿಂದ ನಮ್ಮ ಜನರಿಗೆ ರಿಟರ್ನ್ ಏನು ಸಿಕ್ಕಿತ್ತು ಅಂತ. ಟ್ರಾಫಿಕ್ ಪೀಕ್ ಅವರ್ಸ್ ಅಲ್ಲಿ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಂದ್ರೆ ಮಿನಿಮಮ್ 10 ಗಂಟೆ ಬೇಕಾಗುತ್ತೆ. ಇದು ನಾವೇನು 1 yearಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 150 hours ನೀವು ಟ್ರಾಫಿಕ್ ಅಲ್ಲೇ ಫೇಸ್ ಮಾಡಬೇಕಾಗುತ್ತೆ. ಬೆಂಗಳೂರು ಎಷ್ಟು ಕಂಜೆಸ್ಟ್ ಆಗ್ಬಿಟ್ಟಿದೆ ಅಂದ್ರೆ ಇಟ್ ಇಸ್ ರ್ಯಾಂಕ್ಡ್ ಅಮಾಂಗ್ ದ ವರ್ಸ್ಟ್ ಟ್ರಾಫಿಕ್ಸ್ ಇನ್ ಏಷ್ಯಾ. ಸೊ ವೈ ಇಸ್ ದಿಸ್ ಹ್ಯಾಪನಿಂಗ್? ಇಟ್ ಇಸ್ ಬಿಕಾಸ್ ಆಫ್ ದ ಫಂಡಮೆಂಟಲ್ mismatch between the growth of the vehicles and the road capacity. In 2007 there were only 20 lakh vehicles in Bengaluru. ಇವತ್ತು ನೋಡಿದ್ರೆ there is 1.2 crore vehicles. ಈ ವೆಹಿಕಲ್ ಗ್ರೋತ್ ಬಂದು 6,000 times ಗ್ರೋ ಆಗಿದೆ. ಅದೇ ರೋಡ್ಸ್ ನೋಡಿದ್ರೆ ಬರೀ 30% ಮಾತ್ರ ಗ್ರೋ ಆಗಿದೆ. ಇದೇ ಪ್ರಾಬ್ಲಮ್. ಗವರ್ಮೆಂಟ್ ಏನೋ ಕಾಸು ಕಲೆಕ್ಟ್ ಮಾಡಿ ವೇಸ್ಟ್ ಮಾಡ್ತಾ ಇದ್ದಾರೆ, ಅದಲ್ಲ
ಸಿಟಿ ಎಷ್ಟು ಫಾಸ್ಟ್ ಗ್ರೋ ಆಗ್ತಾ ಇದೆ ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ರೋಡ್ಸ್ ಮೇಲೆ ಅದನ್ನ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಕರೆಂಟ್ ಆಗಿ 1000 ಪೀಪಲ್ಗೆ 1 ಕಿಲೋಮೀಟರ್ ರೋಡ್ ಮಾತ್ರ ಇದೆ. ಅಕಾರ್ಡಿಂಗ್ ಟು ಅರ್ಬನ್ ಪ್ಲಾನಿಂಗ್ 5 ಕಿಲೋಮೀಟರ್ ರೋಡ್ ಇರಬೇಕು 1000 ಪೀಪಲ್ಗೆ. ಇದು ಬಂದು ಓವರ್ ಕೆಪಾಸಿಟಿಗೆ ಲೀಡ್ ಮಾಡ್ತಾ ಇದೆ. ಮುಂಚೆ ಮಾತಾಡ್ದಂಗೆ 70% ಆಫ್ ದ ವೆಹಿಕಲ್ಸ್ ಆರ್ ಟೂ ವೀಲರ್ಸ್. ಆದ್ರೆ ಬೆಂಗಳೂರು ರೋಡ್ ಡಿಸೈನ್ ಮಾಡ್ತಾ ಇರೋದು ನೋಡಿದ್ರೆ ದೇ ಆರ್ ಆಲ್ ಫಾರ್ ಕಾರ್ಸ್, ಟನಲ್ಸ್ ಫಾರ್ ಕಾರ್ಸ್, ಫ್ಲೈಓವರ್ಸ್ ಫಾರ್ ಕಾರ್ಸ್, ವೈಡ್ ರೋಡ್ಸ್ ಫಾರ್ ಕಾರ್ಸ್. ಮೀನ್ವೈಲ್ ಇದೆ ಬಸ್ಸಸ್ ವಿಚ್ ಕ್ಯಾನ್ ಕ್ಯಾರಿ ವೇ ಮೋರ್ ಪೀಪಲ್ ಗೆಟಿಂಗ್ ಸ್ಟಕ್ ಇನ್ ದಿಸ್ ಕಂಜೆಸ್ಟೆಡ್ ರೋಡ್ಸ್. ಸದ್ಯಕ್ಕೆ ನೋಡಿದ್ರೆ ಬೆಂಗಳೂರಲ್ಲಿ 1 lakh ಪೀಪಲ್ಗೆ ಬರೀ 50 ಬಸ್ಸಸ್ ಮಾತ್ರನೇ ಇದೆ. ಅಕಾರ್ಡಿಂಗ್ ಟು ಅರ್ಬನ್ ಪ್ಲಾನಿಂಗ್ ದೇರ್ ಶುಡ್ ಬಿ 300 ಬಸ್ಸಸ್ ಫಾರ್ 1 lakh ಪೀಪಲ್. ಸೊ ಇಲ್ಲಿ ಕಾಸ್ಟ್ ಮಾತ್ರ ಇಶ್ಯೂ ಅಲ್ಲ, ಡಿಸೈನಿಂಗ್, ಪ್ಲಾನಿಂಗ್, ಪ್ರಯಾರಿಟೈಸಿಂಗ್, ಅಂದ್ರೆ ಫಸ್ಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಯಾವ್ದು ಮುಖ್ಯ ಅದನ್ನ ಫೋಕಸ್ ಮಾಡಿದ್ರೆ, ಯಾವ್ದು ಮುಖ್ಯ ಅಲ್ಲ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ದಂಗೆ ಇದೆ. ಅದೇ ದೇರ್ ಇಸ್ ಆಲ್ಸೋ ಮನಿ ಪ್ರಾಬ್ಲಮ್. ವೆಹಿಕಲ್ಸ್ ಗ್ರೋ ಆಗ್ತಾರೆ ಪ್ಲೇಸ್ ಅಲ್ಲಿ, ನಮ್ಮ ರೋಡ್ಸ್ ಗ್ರೋ ಆಗ್ತಾ ಇಲ್ಲ, ಅದೊಂದು ಪ್ರಾಬ್ಲಮ್ ಅನ್ಕೊಂಡ್ರೆ ದೇರ್ ಇಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಸೊ ಅಕಾರ್ಡಿಂಗ್ ಟು CAG ಇವರು ಆಡಿಟ್ ಮಾಡಿದಾಗ ದೇ ಫೌಂಡ್ ಔಟ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಬಂದು ಈ ವೆಹಿಕಲ್ ಮೋಟಾರ್ ಟ್ಯಾಕ್ಸ್ ಮಾತ್ರ ಟೈಮ್ಗೆ ಕಟ್ತಾ ಇಲ್ಲ ಯಾರು. ಈ ಅನ್ಪೇಡ್ ಟ್ಯಾಕ್ಸ್ ಮತ್ತೆ ಪೆನಾಲ್ಟಿ ಇದೆಲ್ಲ ಸೇರಿಸಿದ್ರೆ ಸುಮಾರು ಕೋಟಿಗಳು ಹೋಗುತ್ತೆ. ಅಂದ್ರೆ ಇದು ಎಲ್ಲಾ ಸ್ಟೇಟ್ ಅಲ್ಲೂ ನಡೀತಾ ಇದೆ, ಒಂದು ಸ್ಟೇಟ್ ಅಲ್ಲಿ ಮಾತ್ರ ಎಲ್ಲಾ ಸ್ಟೇಟ್ ಅಲ್ಲೂ ನಡೀತಾ ಇದೆ, ವರ್ಷನೂ ನಡೀತಾ ಇದೆ. ಅಡಿಷನಲಿ ಇಲ್ಲಿ ಕೆಲವೊಂದು ಸ್ಕೀಮ್ಸ್ ಕೂಡ ಇದೆ. ನೀವೇನೋ ಜಾರ್ಖಂಡ್ ಅಲ್ಲಿ ಇಲ್ಲ ಪುದುಚೇರಿ ಅಂತ ಜಾಗದಲ್ಲಿ ವೆಹಿಕಲ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಸೊ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದು ಕರ್ನಾಟಕದಲ್ಲಿ ಬಂದು ಪರ್ಮನೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಇದು ಗಾಡಿಗಳು ಮಾತ್ರ ಅಪ್ಲಿಕೇಬಲ್ ಅಲ್ಲ, ಕಾರ್ಸ್ ಕೂಡ ಅಪ್ಲಿಕೇಬಲ್. ಕೆಲವೊಂದು ಲಕ್ಸುರಿ ಕಾರ್ಸ್ ಓನರ್ಸ್ ಎಲ್ಲ ಇದು ಕಾರ್ಸ್ ಬಂದು ರಿಜಿಸ್ಟರ್ ಮಾಡುವಾಗ ಫೇಕ್ ನೇಮ್ಸ್ ರಿಜಿಸ್ಟರ್ ಮಾಡ್ತಾರೆ, ಮತ್ತೆ ಲೋ ಮಾಡೆಲ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅವಾಗ. ಈ ತರ ಇದನ್ನೆಲ್ಲ ನೋಡಿದ್ರೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಕ್ರಾಸ್ ಸ್ಟೇಟ್ಸ್ ವಿ ಲೂಸ್ ಸಮ್ವೇರ್ ಅರೌಂಡ್ 2000 to 3000 crores ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಕಾಸು ಎಲ್ಲೋಯ್ತು ಅನ್ನೋದು ಪ್ರಾಬ್ಲಮ್ ಅಲ್ಲ, ಅಷ್ಟು ಕಾಸು ಗವರ್ಮೆಂಟ್ ಸೇರ್ತಾ ಇದೆಯಾ ಅನ್ನೋದೇ ಒಂದು ಪ್ರಾಬ್ಲಮ್. ಅದಕ್ಕೆ ಆನ್ಸರ್ ಬಂದು ಮೋಸ್ಟ್ ಆಫ್ ದ ಮನಿ ಇಸ್ ನಾಟ್ ರೀಚಿಂಗ್ ದ ಗವರ್ಮೆಂಟ್ as well. ಇಲ್ಲೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಈ ವೆಲ್ಫೇರ್ ಸ್ಕೀಮ್ಸ್ ಬಂದು ಇಟ್ಸ್ ನಾಟ್ ಬ್ಯಾಡ್, ಯಾಕಂದ್ರೆ ಇದು ತುಂಬಾ ಜನ ಟ್ರಾವೆಲ್ ಮಾಡಕ್ಕೆ, ಜಾಬ್ಸ್ ಹೋಗೋಕೆ ಬರೋಕ್ಕೆ, ಮತ್ತೆ ಸೇಫ್ಟಿ ರೀಸನ್ಸ್ ಎಲ್ಲ ಇದೆ, ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಇಟ್ಸ್ ಫೈನ್. ಬಟ್ ದೇ ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆನ್ ದಟ್. 6000 crores ಓನ್ಲಿ ಆನ್ ದೀಸ್ ಫ್ರೀ ಟ್ರಾವೆಲ್ಸ್. ಫ್ರೀ ರೇಷನ್ ಕೊಡ್ತಾರಲ್ಲ, ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಅದಕ್ಕೊಂದು 2000 ಕೋಟಿವರೆಗೂ ಖರ್ಚಾಗುತ್ತೆ. ಈ ವೆಲ್ಫೇರ್ ಟ್ರಾನ್ಸ್ಫರ್ಸ್ ಎಲ್ಲ ಆಗುತ್ತೆ, ಅಂದ್ರೆ ಕಾಸೆಲ್ಲ ಹಾಕೊಂಡು ಹಾಕ್ತಾರಲ್ಲ, ಅದಕ್ಕೆಲ್ಲ ಒಂದು 3000-4000 crores ಆಗುತ್ತೆ. ಟೋಟಲ್ ವೆಲ್ಫೇರ್ ಫಂಡಿಂಗ್ ನೋಡಿದ್ರೆ ಇಟ್ ಬಿ ಸಮ್ವೇರ್ ಅರೌಂಡ್ 10,000 to 12,000 crores. ಅಂದ್ರೆ ಇದೇ ಟೈಮಲ್ಲಿ ನಾವು ರೋಡ್ಸ್ ನೋಡಿದ್ರೆ ವಿ ಆರ್ ಸ್ಪೆಂಡಿಂಗ್ ಓನ್ಲಿ ಆನ್ 5,000 crores ರೋಡ್ ಸ್ಪೆಂಡ್ ಮಾಡ್ತಾ ಇದೀವಿ. ಈ ವೆಲ್ಫೇರ್ ಸ್ಪೆಂಡಿಂಗ್ ಬಂದು ರೋಡ್ ಸ್ಪೆಂಡಿಂಗ್ ಇಂತ ಡಬಲ್ ಆಗಿದೆ. ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ದ ಟ್ರೇಡ್ ಆಫ್ ಇಸ್ ರಿಯಲ್. ಹಿಯರ್ ಇಸ್ ದ ಐರನಿ. ಈ ಫ್ರೀ ಬಸ್ ಸ್ಕೀಮ್ ಅಲ್ಲಿ ಬಸ್ಸಸ್ ಎಲ್ಲ ಓಡಬೇಕಾಗುತ್ತೆ, ಬಸ್ಸಸ್ ಎಲ್ಲ ಓಡುತ್ತೆ, ರೋಡ್ ಅಲ್ಲಿ ಓಡೋದು. ಈ ರೋಡ್ ಅಲ್ಲಿ ಪ್ರತಿದಿನ ಬಸ್ ಓಡೋದ್ರಿಂದ ರೋಡ್ ವೀಕ್ ಆಗ್ತಾ ಇರುತ್ತೆ, ಪ್ರತಿದಿನ ಹಾಳಾಗ್ತಾ ಇರುತ್ತೆ. ಈ ಹಾಳಾಗಿದ್ದ ರೋಡ್ ಅಲ್ಲಿ ಬಸ್ಸಸ್ ಹೋಗೋದು ಒಂದಲ್ಲ ಒಂದು ದಿವಸ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ಗೌರ್ಮೆಂಟ್ ಏನ್ ಮಾಡಬೇಕು, ಈ ಬಸ್ಸಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈ ಬಸ್ಸಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಅವರು ಅಲ್ಲಿ ಇನ್ವೆಸ್ಟ್ ಮಾಡಕ್ ಕಾಸಿರಲ್ಲ, ರೋಡ್ ಮೇಂಟೆನೆನ್ಸ್ ಗೆ ಇನ್ವೆಸ್ಟ್ ಮಾಡಕ್ ಕಾಸಿರಲ್ಲ. ನಮ್ಮ ಜನರಿಗೆಲ್ಲ ಈ ಟ್ರೇಡ್ ಆಫ್ ಬಗ್ಗೆ ಗೊತ್ತಿಲ್ಲ. ನಾವೇನ್ ಅನ್ಕೊಂತೀವಿ, ಅದು ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ಎರಡು ಮಾಡ್ಬೋದಾಗಿತ್ತು ಅಂತ ಅನ್ಕೊಂತೀವಿ ನಾವು. ಫಸ್ಟ್ ಬಂದು ಟ್ರಾನ್ಸ್ಪರೆನ್ಸಿ. ರೇಟ್ ಬಂದು ಈ ತರ ಒಂದು ಸಿಂಪಲ್ ಮೊಬಿಲಿಟಿ ಬ್ಯಾಲೆನ್ಸ್ ಶೀಟ್ ಒಂದು ಪಬ್ಲಿಷ್ ಮಾಡಬಹುದು. ನಾವು ಇಷ್ಟು ಕಲೆಕ್ಟ್ ಮಾಡ್ತಾ ಇದೀವಿ, ಮೆಟ್ರೋಗೆ ಸ್ಪೆಂಡ್ ಮಾಡ್ತಾ ಇದೀವಿ, ಬಸ್ಗೆ ಸ್ಪೆಂಡ್ ಮಾಡ್ತಾ ಇದೀವಿ, ರೋಡ್ ಮೇಂಟೆನೆನ್ಸ್ ಗೆ ಸ್ಪೆಂಡ್ ಮಾಡ್ತೀವಿ, ಎಲ್ಲ ಬೇರೆ ಎಲ್ಲ ಗವರ್ಮೆಂಟ್ ಫಂಕ್ಷನ್ಸ್ ಗೆ ಸ್ಪೆಂಡ್ ಮಾಡ್ತೇವೆ ಅಂತ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ರೆ ದೇರ್ ಬಿ ನೋ ಪ್ರಾಬ್ಲಮ್. ಅದ್ರ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು 400 pages ಬಜೆಟ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇದೆಲ್ಲ ಓದ್ಕೊಳ್ಳಿ ಅಂದ್ರೆ ನಾವೆಲ್ಲ ಓದಕ್ಕಾಗುತ್ತೆ. ಆಪ್ಷನ್ 2 ಬಂದು ಪ್ಲಗ್ ದ ಲೀಕೇಜಸ್. ಈ ಬೇರೆ ಸ್ಟೇಟ್ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಕಮ್ಮಿ ಟ್ಯಾಕ್ಸ್ ಸಿಗುತ್ತೆ ಅನ್ಕೊಂಡು ಟ್ಯಾಕ್ಸ್ ಬೆನಿಫಿಟ್ಸ್ ಇಂದ ಇಲ್ಲಿ ತಗೊಂಡ್ಬರ್ತಾರಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಡು ಆತರ ಒಂದು ಪ್ರಾಪರ್ ಎನ್ಫೋರ್ಸ್ಮೆಂಟ್ ಇದ್ರೆ ವಿ ಕ್ಯಾನ್ ಕಲೆಕ್ಟ್ ಸಮ್ವೇರ್ ಅರೌಂಡ್ 500 to 1000 crores per year. ಸೊಲ್ಯೂಷನ್ 3 ಬಂದು ರಿಓರಿಯಂಟ್ ಪ್ರಯಾರಿಟೀಸ್. ಸಿಂಪಲ್ ಪಾಲಿಸಿ ಚೇಂಜ್ ಇಂದಾನೆ ತುಂಬಾ ಚೇಂಜ್ ಆಗುತ್ತೆ. ಅವ್ರು ಬಂದಿರೋ ವೆಹಿಕಲ್ ಟ್ಯಾಕ್ಸ್ ಎಲ್ಲ 60% ಬಂದು ರೋಡ್ಗೆ, 30% ಬಂದು ಮೆಟ್ರೋಗೆ, ಒಂದು 10% ಬಂದು ಈ ತರ ಪಾರ್ಕಿಂಗ್ ಅಂಡ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆ ತರ ಅದಕ್ಕೆಲ್ಲ ಅಲೋಕೇಟ್ ಮಾಡ್ಬಿಟ್ರೆ ಸಿಂಪಲ್ ಆಗಿರುತ್ತೆ, ಈಸಿ. 4 ಬಂದು ಮೇಂಟೆನೆನ್ಸ್. ಫಸ್ಟ್ 40,000 ಟನಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಕ್ ಮುಂಚೆ ಕ್ಯಾನ್ ಫೋಕಸ್ ಆನ್ ದ ಎಕ್ಸಿಸ್ಟಿಂಗ್ ರೋಡ್ಸ್. ಅದನ್ನ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ, ಮತ್ತೆ ಬಸ್ಸಸ್ ನೆಲೆ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ, ಬಸ್ ಫ್ಲೀಟ್ ಹೆಂಗೆ ಎಕ್ಸ್ಪೆಂಡ್ ಮಾಡೋಣ. ಮತ್ತೆ ಒಂದು ಮೆಟ್ರೋ ಸಿಸ್ಟಮ್ ಬಂದು ಇಟ್ ಕ್ಯಾರೀಸ್ ಅರೌಂಡ್ 60,000 people from one place to another place in 1 hour. In ಟನಲ್ ಪ್ರಾಜೆಕ್ಟ್ ನೋಡಿದ್ರೆ ಇಟ್ ಮೂವ್ಸ್ only 2,000 people from one place to another place at 20 times the cost. ಒಳ್ಳೆ ಪ್ಲಾನಿಂಗ್ ಇದ್ರೆ ಇದನ್ನೆಲ್ಲ ಈಸಿಯಾಗಿ ಫಿಕ್ಸ್ ಮಾಡಬಹುದು. ₹1 ಜಾಸ್ತಿ ಖರ್ಚು ಮಾಡಿದ್ರೆ ಎಲ್ಲ ಫಿಕ್ಸ್ ಮಾಡಬಹುದು. ಇರೋ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಇದನ್ನೆಲ್ಲ ಫಿಕ್ಸ್ ಮಾಡಕ್ ಸಾಧ್ಯ. For all these things they require political will, they require admitting the trade-offs that is existing, and they require transparency. That is where it gets harder. ಬೆಂಗಳೂರು ಅಂತ ಒಂದು ಸಿಟಿ 5,100 crores ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರೋ ಒಂದು ಸಿಟಿ. ಈ ಸಿಟಿಲಿ ಒಬ್ಬ ಗಾಡಿ ಓನ್ ಮಾಡಿರೋನು ರೋಡ್ ಅಲ್ಲಿ 30 minutes ಅಟ್ ಲೀಸ್ಟ್ ಟ್ರಾಫಿಕ್ ಅಲ್ಲಿ ನಿಲ್ಲಬೇಕಾಗುತ್ತೆ. ಅದೇ ಹಾಳಾಗಿದ್ದ ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಮನಿ ಇಸ್ ಇನ್ ಜಸ್ಟ್ ದ ಪ್ರಾಬ್ಲಮ್ ಹಿಯರ್. ದ ಪ್ರಾಬ್ಲಮ್ ಇಸ್ ಮ್ಯಾನೇಜ್ಮೆಂಟ್, ಅಕೌಂಟಬಿಲಿಟಿ ಅಂಡ್ ಪ್ರಯಾರಿಟೀಸ್. ಇದು ಬಂದು ಯಾರು ಬ್ಲೇಮ್ ಮಾಡಕ್ಕಲ್ಲ. ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ. ಒನ್ಸ್ ನಮಗೆ ನಂಬರ್ಸ್ ಎಲ್ಲ ಕ್ಲಿಯರ್ ಅರ್ಥ ಆದ್ರೆ ವಿ ಕ್ಯಾನ್ ಆಸ್ಕ್ ಬೆಟರ್ ಕ್ವೆಶ್ಚನ್ಸ್ ಟು ದ ಗವರ್ಮೆಂಟ್, ಅಂಡ್ ಒನ್ಸ್ ಪೀಪಲ್ ಆಸ್ಕ್ ಬೆಟರ್ ಕ್ವೆಶ್ಚನ್ಸ್ ಇಟ್ಸ್ ಹಾರ್ಡರ್ ಫಾರ್ ದ ಗವರ್ಮೆಂಟ್ ಟು ಇಗ್ನೋರ್ ದೆಮ್. ಈ ವಿಡಿಯೋನ ನಿಮಗೆ ಈ ಕನೆಕ್ಷನ್ಸ್ ಎಲ್ಲ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ರೆ ಶೇರ್ ಮಾಡಿ. ಅಂದ್ರೆ ಈ ಕಾಸೆಲ್ಲ ಎಲ್ಲಿ ಹೋಗುತ್ತೆ ಅಂತ ತುಂಬಾ ಜನಕ್ಕೆ ಅರ್ಥ ಆದ್ರೆ ಗವರ್ಮೆಂಟ್ ಮುಚ್ಚಿಡಕ್ಕೆ ಅದಕ್ಕಿಂತ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.